ಸ್ನೇಹಿತರೆ, ಈ ಭೂಮಿ ಮೇಲೆ ಲಕ್ಷಾಂತರ ರಾಕ್ಷಸರು ಹುಟ್ಟಿದ್ದಾರೆ, ಹಾಗೆ ಸತ್ತಿದ್ದಾರೆ ಕೂಡ. ಆದ್ರೆ ಹುಟ್ಟುವಾಗ್ಲೇ ಇಡೀ ಬ್ರಹ್ಮಾಂಡದ ಗ್ರಹಗಳನ್ನೇ ನಡುಗಿಸಿದವನು ಇತಿಹಾಸದಲ್ಲಿ ಇವನೊಬ್ನೇ. ಈತನ ಹೆಸರು ಕೇಳಿದ್ರೆ ಇಡೀ ದೇವಲೋಕನೇ ನಡುಗ್ತಿತ್ತು. ಇವನ ಮುಂದೆ ಯುದ್ಧ ಮಾಡೋಕೆ ಸ್ವತಃ ಬ್ರಹ್ಮ, ವಿಷ್ಣು, ಮಹೇಶ್ವರರೇ ಎರಡೆರಡು ಬಾರಿ ಯೋಚನೆ ಮಾಡ್ತಿದ್ರು. ಈತ ಎಷ್ಟು ಕೋಪಿಷ್ಟನೆಂದ್ರೆ ಒಮ್ಮೆ ದೇವತೆಗಳ ರಾಜ ಇಂದ್ರದೇವನನ್ನೇ ಯುದ್ಧದಲ್ಲಿ ಸೋಲಿಸಿ ಅವನ ಕೊರಳಿಗೆ ಸರಪಳಿ ಹಾಕಿ ತನ್ನ ರಥದ ಹಿಂದೆ ಕಟ್ಟಿ ಬೀದಿಯಲ್ಲಿ ಮೆರವಣಿಗೆ ಮಾಡಿದ್ದ. ಅಂದು ಸ್ವತಃ ಸೃಷ್ಟಿಕರ್ತನೆ ದರೆಗಿಳಿದು ಬಂದು ಇಂದ್ರನ ಬಿಡುಗಡೆಗಾಗಿ ಬೇಡತೊಡಗಿದ್ದ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಶ್ರೀರಾಮ ಅಂದ್ರೆ ಸಾಕ್ಷಾತ್ ವಿಷ್ಣುವಿನ ಅವತಾರ. ಆದ್ರೆ ಈತ ಆ ರಾಮ ಲಕ್ಷ್ಮಣರನ್ನೇ ಯುದ್ಧದಲ್ಲಿ ಎರಡೆರಡು ಬಾರಿ ಸೋಲಿಸಿ ಸಾವಿನ ದವಡೆಗೆ ತಳ್ಳಿದ್ದ ಏಕೈಕ ವೀರ. ಈತ ತನ್ನ ಮಾಯಾವಿದ್ಯೆ ಬಳಸಿ ರಾಮ, ಲಕ್ಷ್ಮಣ ಮತ್ತು ವಾನರ ಸೇನೆಯ ಮುಂದೆಯೇ ಸೀತೆಯ ಶಿರಚ್ಛೇದನ ಮಾಡಿದ್ದ. ಅಂದು ಇವನ ಮಾಯಾಜಾಲದ ಮುಂದೆ ಇಡೀ ವಾನರ ಸೇನೆಯೇ ಕಣ್ಣೀರು ಹಾಕಿತ್ತು. ಹನುಮಂತನೇ ದಾರಿ ಕಾಣದೆ ಸ್ತಬ್ಧನಾಗಿ ಹೋಗಿದ್ದ. ಈತ ಸಾಮಾನ್ಯ ರಾಜಕುಮಾರನಾಗಿರಲಿಲ್ಲ. ಈತ ಅಸುರರ ಗುರು ಶುಕ್ರಾಚಾರ್ಯರಿಂದ ವಿದ್ಯೆ ಕಲಿತಿದ್ದ. ಪ್ರಪಂಚದ ಅತ್ಯಂತ ಭಯಾನಕ ಅಸ್ತ್ರಗಳಾದ ಬ್ರಹ್ಮಾಸ್ತ್ರ, ನಾರಾಯಣಾಸ್ತ್ರ ಮತ್ತು ಪಾಶುಪತಾಸ್ತ್ರ ಹೊಂದಿದ್ದ ಏಕೈಕ ಯೋಧ ಈ ಮೇಘನಾದ. ಈತ ಶತ್ರುಗಳ ಕತ್ತಿಗಿಂತ ಅವರ ಮನಸ್ಸಿನ ಜೊತೆ ಆಟವಾಡ್ತಿದ್ದ. ಅವರನ್ನ ಮಾನಸಿಕವಾಗಿ ಹೇಗೆ ಕೊಲ್ಲಬೇಕು ಅಂತ ಇವನಿಗೆ ತಿಳಿದಿತ್ತು. ಈತ ಜನಿಸುವಾಗ ಈತನ ತಂದೆಗೆ ಒಂದು ಬಯಕೆ ಮೂಡಿತ್ತು. ತನ್ನ ಸಂತಾನ ಇಡೀ ಪ್ರಪಂಚದಲ್ಲೇ ಅತ್ಯಂತ ಬಲಶಾಲಿಯಾಗಿ ಜನಿಸಬೇಕು. ಆತನನ್ನ ಸೋಲಿಸಲು, ಸಾಯಿಸಲು ಯಾರಿಂದಲೂ ಸಾಧ್ಯವಾಗಬಾರ್ದು ಎಂದು ತನ್ನ ಶಕ್ತಿಯನ್ನೆಲ್ಲ ಬಳಸಿ ನವಗ್ರಹಗಳನ್ನೆಲ್ಲ ಎದುರಿಸಿ ಬೆದರಿಸಿ ತನ್ನ ಮಗ ಹುಟ್ಟುವಾಗ ನೀವೆಲ್ಲರೂ ಆತನ ಕುಂಡಲಿಯ 11ನೇ ಮನೆಯಲ್ಲೇ ಇರಬೇಕು ಎಂದು ಆಜ್ಞೆ ಮಾಡಿದ್ದ. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಲ್ಲಾ ಗ್ರಹಗಳು ಆ ಮನೆಯಲ್ಲೇ ಇದ್ದರೆ ಹುಟ್ಟುವ ಮಗು ಅಜೇಯನಾಗ್ತಾನೆ ಎಂಬ ನಂಬಿಕೆ ಇದೆ. ಆದ್ರೆ ಶನಿದೇವ ಮಾತ್ರ ರಾವಣನ ಕಣ್ತಪ್ಪಿಸಿ 12ನೇ ಮನೆಗೆ ಕಾಲಿಟ್ಟು ಮುಂದೆ ಅವನ ಜಾತಕದಲ್ಲಿ ಒಂದು ಸಣ್ಣ ಸಾವಿನ ರಹಸ್ಯ ಅಡಗಿ ಕೂರುವಂತೆ ಮಾಡಿದ್ದ. ಈತನಿಗೆ ಒಂದು ರಹಸ್ಯವಾದ ವರವಿತ್ತು. ಯಾರು ಸತತವಾಗಿ 14 ವರ್ಷಗಳ ಕಾಲ ಒಂದೂ ಕ್ಷಣವೂ ಸಹ ನಿದ್ರೆಗೆ ಜಾರಿರುವುದಿಲ್ಲವೋ ಆತನಿಂದ ಮಾತ್ರವೇ ಈತನಿಗೆ ಸಾವು ಸಂಭವಿಸಬಹುದು ಎಂದು. ಇದು ಯಾವ ದೇವಮಾನವನಾದರೂ ಸರಿಯೇ ಅಸಾಧ್ಯದ ಮಾತಾಗಿತ್ತು. ಹಾಗಾದ್ರೆ ಸಾವೇ ಇಲ್ಲದ, ವಿಜ್ಞಾನಕ್ಕೂ ನಿಲುಕದ, ಅಜೇಯನಾಗಿದ್ದ ರಾವಣನ ಮಗ ಮೇಘನಾದ ಕೊನೆಗೂ ಸತ್ತಿದ್ದಾದ್ರೂ ಹೇಗೆ? ಆತನ ಸಾವಿನ ರಹಸ್ಯದ ಗುಟ್ಟನ್ನ ರಟ್ಟು ಮಾಡಿದವರಾದ್ರೂ ಯಾರು? ಈತನ ರಕ್ತ ಸಂಬಂಧಿಯೇ ಏಕೆ ಈತನ ಮರಣಶಾಸ್ತ್ರವನ್ನ ರಚಿಸಿದ್ದ ಎಂಬಂತಹ 10 ಹಲವು ರಹಸ್ಯ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಸ್ನೇಹಿತರೆ, ಮೇಘನಾದನ ವಂಶವೃಕ್ಷನ ಬಿಡಿಸಿ ನೋಡಿದ್ರೆ ನಮಗೆ ಕಾಣಿಸೋದು ಸಾಕ್ಷಾತ್ ಸೃಷ್ಟಿಕರ್ತ ಮತ್ತು ವಿನಾಶಕ ಶಕ್ತಿಗಳ ಭೀಕರ ಸಮ್ಮಿಲನ. ಎಲ್ರೂ ಇವನನ್ನ ರಾಕ್ಷಸ ಅಂತಾರೆ. ಆದ್ರೆ ಇವನ ಮುತ್ತಜ್ಜ ಬೇರಾರೂ ಅಲ್ಲ, ಸ್ವತಃ ಈ ಜಗತ್ತನ್ನು ಸೃಷ್ಟಿಸಿದ ಬ್ರಹ್ಮದೇವ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಬ್ರಹ್ಮದೇವನಿಗೆ 10 ಜನ ಮಾನಸ ಪುತ್ರರು. ಸ್ನೇಹಿತರೆ, ಮಾನಸ ಪುತ್ರರು ಅಂದ್ರೆ ಬ್ರಹ್ಮನ ಸಂಕಲ್ಪ ಮತ್ತು ಮನಸ್ಸಿನ ಇಚ್ಛೆಯಿಂದ ಜನಿಸಿದವರು ಎಂದರ್ಥ. ಅದರಲ್ಲೊಬ್ಬ ಈ ಪುಲಸ್ತ್ಯ ಮಹಾಮುನಿ. ಆತನಿಗೆ ವಿಶ್ರವ ಮುನಿ ಎಂಬ ಮಗನೂ ಸಹ ಇರ್ತಾನೆ. ಇತ್ತ ರಾಕ್ಷಸ ರಾಜ ಸುಮಾಲಿಗೆ 10 ಜನ ಗಂಡ್ಮಕ್ಳು ಮತ್ತು 4 ಜನ ಹೆಣ್ಮಕ್ಳು ಇರ್ತಾರೆ. ಅದರಲ್ಲೊಬ್ಳು ಈ ರಾಕ್ಷಸಿ ಕೈಕಸಿ. ಈಕೆಗೆ ತನಗುಟ್ಟುವ ಸಂತಾನ ಮಹಾಬಲಿಷ್ಠನಾಗಿರಬೇಕೆಂಬ ಬಯಕೆ ಇತ್ತು. ಹಾಗಾಗಿ ಈ ವಿಶ್ರವ ಮುನಿಯನ್ನು ಒಲಿಸಲು ಪ್ರಯತ್ನಿಸ್ತಾಳೆ. ಆದ್ರೆ ಈತನಿಗೆ ಮೊದಲೇ ಇಲವಿಳ ಎಂಬಾಕೆಯೊಡನೆ ಮದುವೆಯಾಗಿ ಕುಬೇರ ಎಂಬ ಪುತ್ರನು ಸಹ ಇರ್ತಾನೆ. ಹಾಗಾಗಿ ಮೊದಮೊದಲು ಆತ ವಿರೋಧಿಸಿದನಾದರೂ ತನ್ನ ದಿವ್ಯ ದೃಷ್ಟಿಯಿಂದ ನೋಡಲಾಗಿ ಆಕೆಗೆ ಜನಿಸುವ ಮಕ್ಕಳಿಂದ ಧರ್ಮಸ್ಥಾಪನೆಯಾಗುತ್ತದೆಂದು ಅರಿತು ಆಕೆಯನ್ನು ವರಿಸಲು ಒಪ್ಪಿಕೊಳ್ತಾನೆ. ನಂತರ ಅವರಿಗೆ ಹುಟ್ಟಿದ ಜ್ಯೇಷ್ಠ ಪುತ್ರನೇ ಈ ದಶಕಂಠ ರಾವಣ. ಪವಿತ್ರ ಜ್ಞಾನ ಮತ್ತು ಅಸುರರ ಮದ ಎರಡನ್ನೂ ಮೈಗೂಡಿಸಿಕೊಂಡಿದ್ದ ಮಹಾಶಕ್ತಿ. ಈತನ ನಂತರ ಕುಂಭಕರ್ಣ, ವಿಭೀಷಣ ಹಾಗೂ ಕೊನೆಯದಾಗಿ ಶೂರ್ಪನಖಿ ಎಂಬ ಹೆಣ್ಣು ಮಗಳು ಸಹ ಜನಿಸ್ತಾಳೆ. ಇದರಲ್ಲಿ ರಾವಣ ಅತ್ಯಂತ ಬಲಶಾಲಿ ಮತ್ತು ವೇದಶಾಸ್ತ್ರಗಳಲ್ಲಿ ಪಾಂಡಿತ್ಯ ಹೊಂದಿದ್ದವ. ಈತನು ಅಮರನಾಗಬೇಕೆಂದು ಬಯಸಿ ಶಿವನ ಕುರಿತು ಘೋರ ತಪಸ್ಸನ್ನು ಮಾಡಿ ಆತ ಎಷ್ಟೇ ವರ್ಷವಾದರೂ ದರ್ಶನ ನೀಡದ ಕಾರಣ ತನ್ನ ಒಂದೊಂದು ತಲೆಯನ್ನು ಕಡಿದು ಅಗ್ನಿಗೆ ಅರ್ಪಿಸತೊಡಗಿದ್ದ.
9 ತಲೆಯನ್ನು ಅರ್ಪಿಸಿದ ಆತ ತನ್ನ ಕೊನೆಯ ತಲೆಯನ್ನು ಕಡಿಯಲು ಹೋದಾಗ ಪ್ರತ್ಯಕ್ಷನಾದ ಶಿವನಲ್ಲಿ, ನನಗೆ ಯಾವುದೇ ದೇವತೆಗಳಿಂದಾಗಲಿ, ಗಂಧರ್ವರಿಂದಾಗಲಿ, ಯಕ್ಷರಿಂದಾಗಲಿ ಅಥವಾ ರಾಕ್ಷಸರಿಂದಾಗಲಿ ಸಾವು ಬರಬಾರದು ಎಂಬ ವರವನ್ನು ಪಡೆದ. ಆದರೆ ಆತ ತನ್ನ ಅಹಂಕಾರದ ಮದದಲ್ಲಿ ಮನುಷ್ಯ ಮತ್ತು ವಾನರರಿಂದ ಸಾವು ಬಾರದಿರಲಿ ಎಂದು ಕೇಳುವುದನ್ನು ಮರೆತೇ ಹೋಗಿದ್ದ. ವರ ಪಡೆದ ಆತ ಕಾಲಹರಣ ಮಾಡದೆ ಕೂಡಲೇ ತನ್ನ ಸಹೋದರ ಕುಬೇರನ ಮೇಲೆ ದಾಳಿ ಮಾಡಿ ಚಿನ್ನದ ನಗರಿ ಲಂಕೆಯನ್ನ ವಶ ಮಾಡಿಕೊಂಡ. ಜೊತೆಗೆ ಆತನ ಬಳಿ ಇದ್ದ ಪುಷ್ಪಕ ವಿಮಾನವನ್ನೂ ಸಹ ಕಸಿದುಕೊಂಡ. ಅಷ್ಟೇ ಅಲ್ಲದೆ ಆತನಿಗೆ ಬ್ರಹ್ಮಾಂಡದ 14 ಭುವನಗಳನ್ನೂ ಸಹ ಆಳಬೇಕೆಂಬ ಆಸೆಯಿತ್ತು. ಹಾಗಾಗಿ ಭೂಲೋಕದ ಸ್ತರದಲ್ಲಿದ್ದ 7 ಲೋಕಗಳಾದ ಅತಳ, ವಿತಳ, ಸುತಳ, ತಳಾತಳ, ಮಹಾತಳ, ರಸಾತಳ ಮತ್ತು ಪಾತಾಳವನ್ನು ವಶಪಡಿಸಿಕೊಳ್ಳಬೇಕೆಂದು ಮೊದಲು ಆಕರ್ಷಕವಾಗಿ ಕಂಡ ಮಾಯಾಸುರನ ಅಧೀನದಲ್ಲಿದ್ದ ತಳಾತಳದ ಮೇಲೆ ಆಕ್ರಮಣಕ್ಕೆ ಮುಂದಾದ. ಸ್ನೇಹಿತರೆ, ಈ ತಳಾತಳ ಸಾಮಾನ್ಯ ಲೋಕವಲ್ಲ, ಅದು ಪೌರಾಣಿಕ ಕಾಲದ ಮಾಯಾಜಾಲದ ನಗರಿ. ಈ ಲೋಕದ ಅಧಿಪತಿ ಅಸುರರ ವಿಶ್ವಕರ್ಮ ಮಾಯಾಸುರ. ಈತ ತನ್ನ ವಾಸ್ತುಶಿಲ್ಪದ ಜ್ಞಾನವನ್ನು ಬಳಸಿ ಈ ಲೋಕವನ್ನು ಹೇಗೆ ನಿರ್ಮಿಸಿದ್ದನೆಂದರೆ ಆ ನಗರದಲ್ಲಿ ಯಾವುದು ನಿಜ, ಯಾವುದು ಭ್ರಮೆ ಎಂತಲೇ ತಿಳಿಯುತ್ತಿರಲಿಲ್ಲ. ಈ ಮಾಯಾಜಾಲವನ್ನ ರಾವಣನ ಸೈನ್ಯಕ್ಕೆ ಭೇದಿಸಲಾಗಲಿಲ್ಲ. ಆದರೆ ರಾವಣನು ತನ್ನ 10 ತಲೆಯ ಬುದ್ಧಿವಂತಿಕೆಯನ್ನ ಬಳಸಿ ಮಾಯಾಸುರನ ಪ್ರತಿಯೊಂದು ಮಾಯಾಜಾಲವನ್ನ ಭೇದಿಸುತ್ತಾ ಹೋದ. ಇತ್ತ ಆಶ್ಚರ್ಯಗೊಂಡ ಮಾಯಾಸುರ ತನ್ನ ದಿವ್ಯ ಜ್ಞಾನವನ್ನು ಬಳಸಿ ನೋಡಲಾಗಿ ಆತನಿಗೆ ರಾವಣನ ಶಕ್ತಿ, ಆತನ ವಂಶದ ಬಗ್ಗೆ ಅರಿವಾಗತೊಡಗುತ್ತೆ. ಹಾಗಾಗಿ ಆತನೊಂದಿಗೆ ಹೋರಾಡುವ ಬದಲು ಸಂಧಾನ ಮಾಡಿಕೊಂಡು ಆತನ ಮಗಳಾದ ಅಪ್ರತಿಮ ಸುಂದರಿ ಮಂಡೋದರಿಯನ್ನ ಆತನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಆಗ ರಾವಣನು ತನ್ನ ದಾಳಿಯನ್ನ ಅಲ್ಲಿಗೆ ನಿಲ್ಲಿಸಿ ಲಂಕೆಗೆ ತೆರಳಿ ಆಕೆಯೊಂದಿಗೆ ಸಂತೋಷದ ಸಮಯವನ್ನ ಕಳೆಯತೊಡಗ್ತಾನೆ. ಸ್ವಲ್ಪ ಕಾಲದ ನಂತರ ಮಂಡೋದರಿ ಗರ್ಭವತಿಯಾಗ್ತಾಳೆ. ಇತ್ತ ರಾವಣನಿಗೆ ಒಂದು ಹುಚ್ಚು ಆಸೆ ಮೂಡತೊಡಗುತ್ತೆ. ಹೇಗಾದರೂ ಮಾಡಿ ತನ್ನ ಮಗುವನ್ನು ಅಜೇಯನನ್ನಾಗಿ ಮಾಡಬೇಕೆಂದುಕೊಂಡ ಆತ ತನ್ನ ಶಕ್ತಿಯನ್ನೆಲ್ಲ ಬಳಸಿ ನವಗ್ರಹಗಳನ್ನ ಸೆರೆ ಹಿಡಿದು ತಂದು, ನನ್ನ ಮಗ ಹುಟ್ಟುವ ಕ್ಷಣದಲ್ಲಿ ನೀವೆಲ್ಲರೂ 11ನೇ ಮನೆಯಲ್ಲೇ ಇರಬೇಕು ಎಂದು ಆಜ್ಞೆ ಮಾಡಿದ. ರಾವಣನಿಗೆ ಹೆದರಿದ ಅವರು ಆತ ಹೇಳಿದಂತೆ ಮಾಡತೊಡಗಿದರು. ಆದರೆ ಶನಿದೇವನಿಗೆ ಗೊತ್ತಿತ್ತು, ಇಂತಹ ರಾಕ್ಷಸನಿಗೆ ಅಧರ್ಮಿ ಮಗ ಹುಟ್ಟಿ ಆತ ಅಜೇಯನಾದರೆ ಲೋಕಕ್ಕೆ ಕಂಟಕವಾಗಬಹುದೆಂದು ಅರಿತು ಮಗು ಜನಿಸುವ ಕಡೆ ಕ್ಷಣದಲ್ಲಿ ತನ್ನ ಒಂದು ಕಾಲನ್ನು 12ನೇ ಮನೆಗೆ ಚಾಚಿ ಆತನ ಜಾತಕದಲ್ಲಿ ಒಂದು ಸಣ್ಣ ಸಾವಿನ ರಹಸ್ಯವನ್ನ ಕೂರುವಂತೆ ಮಾಡಿದ್ದ. ಇತ್ತ ಮಗು ಜನಿಸಿದಾಗ ಇಡೀ ಲಂಕೆಯೇ ನಡುಗಿ ಹೋಯಿತು. ಆತನ ಅಳು ಆಕಾಶದಲ್ಲಿ ಸಿಡಿಲು ಬಡಿದಂತೆ, ಕಾರ್ಮೋಡಗಳು ಗರ್ಜಿಸಿದಂತೆ ಶಬ್ದ ಮಾಡತೊಡಗಿತು. ಹಾಗಾಗಿ ಆತನಿಗೆ ಮೇಘನಾದ ಎಂದು ಹೆಸರಿಟ್ಟರು. ಮೇಘನಾದ ತನ್ನ ಬಾಲ್ಯದ ಹೆಚ್ಚಿನ ಸಮಯವನ್ನ ಕಳೆದಿದ್ದು ಲಂಕೆಯ ಸ್ವರ್ಣದ ಅರಮನೆಯಲ್ಲ, ಮಾಯಾನಗರಿ ತಳಾತಳ ಲೋಕದಲ್ಲಿ, ತನ್ನ ತಾತ ಮಾಯಾಸುರನ ಬಳಿಯಲ್ಲಿ. ಬೇರೆ ಮಕ್ಕಳು ಬಾಣ ಬಿಡುವುದನ್ನು ಕಲಿಯುವ ವಯಸ್ಸಿನಲ್ಲಿ ಮೇಘನಾದ ಗಾಳಿಯಲ್ಲಿ ಅದೃಶ್ಯನಾಗುವುದು, ಶತ್ರುಗಳ ಕಣ್ಣಿಗೆ ಭ್ರಮೆ ಹುಟ್ಟಿಸುವುದನ್ನು ಕರಗತ ಮಾಡಿಕೊಂಡಿದ್ದ. 10 ವರ್ಷ ತುಂಬುವಷ್ಟರಲ್ಲೇ ಅದ್ಭುತ ಬಿಲ್ಲುಗಾರನೆನಿಸಿಕೊಂಡ ಈತ ಅಸುರರ ಗುರು ಶುಕ್ರಾಚಾರ್ಯರ ಮಾರ್ಗದರ್ಶನದಲ್ಲಿ ದೇವತೆಗಳಿಗೂ ಸಿಗದಂತಹ ಅಸ್ತ್ರಗಳನ್ನ ಸಂಪಾದಿಸಿದ್ದ. ಕುಲಗುರುಗಳಾದ ಶುಕ್ರಾಚಾರ್ಯರು ಅಸುರರ ರಕ್ಷಣೆಗಾಗಿ ಅತ್ಯಂತ ಕಠಿಣವಾದ ಮಂತ್ರಗಳನ್ನ ಈತನಿಗೆ ಕಲಿಸಿದ್ರು. ನಂತರ ಈತ ದೇವತೆಗಳ ವಿರುದ್ಧ ನಡೆದ ಯುದ್ಧದಲ್ಲಿ ತೋರಿದ ಪರಾಕ್ರಮವನ್ನು ಕಂಡು ಈತನಿಗೆ ನಾರಾಯಣಾಸ್ತ್ರವನ್ನೂ ಸಹ ಧಾರೆ ಎರೆದಿದ್ರು. ಇದನ್ನ ಶುಕ್ರಾಚಾರ್ಯರು ವಿಷ್ಣುವಿನ ಕುರಿತು ಘೋರ ತಪಸ್ಸನ್ನು ಮಾಡಿ ಪಡೆದಿದ್ರು. ಇತ್ತ ಮೇಘನಾದನ ತಾತ ಮಾಯಾಸುರ ಅಪ್ರತಿಮ ಶಿವಭಕ್ತನಾಗಿದ್ದರಿಂದ ಶಿವನನ್ನು ಒಲಿಸಿಕೊಳ್ಳುವ ಗುಪ್ತ ಮಂತ್ರಗಳನ್ನೂ ಸಹ ಈತನಿಗೆ ಬೋಧಿಸಿದ್ದ. ಅನಂತರ ಈತ ಶಿವನ ಕುರಿತು ಘೋರವಾದ ತಾಮಸ ತಪಸ್ಸನ್ನು ಮಾಡಿ ಮಹಾದೇವನನ್ನು ಒಲಿಸಿಕೊಂಡು ಆತನಿಂದ ಇಡೀ ಸೃಷ್ಟಿಯನ್ನೇ ನಾಶ ಮಾಡಬಲ್ಲ ಶಕ್ತಿ ಹೊಂದಿದ್ದ ಪಾಶುಪತಾಸ್ತ್ರವನ್ನು ಸಹ ಸಂಪಾದಿಸಿದ್ದ. ಇತ್ತ ಮೊದಲೇ ಹೇಳಿದಂತೆ ರಾವಣನಿಗೆ 14 ಭುವನಗಳನ್ನ ಗೆಲ್ಲುವ ಹಂಬಲ ಪೂರ್ಣವಾಗಿರಲಿಲ್ಲ. ಹಾಗಾಗಿ ತನ್ನ ಪುಷ್ಪಕ ವಿಮಾನವನ್ನೇರಿ ತನ್ನ ಬಲಾಢ್ಯ ಸೈನ್ಯದ ಜೊತೆ ಸ್ವರ್ಗಲೋಕಕ್ಕೆ ಲಗ್ಗೆ ಇಟ್ಟ. ಈತ ಸ್ವರ್ಗದ ಬಾಗಿಲಲ್ಲಿ ನಿಂತು ಅಬ್ಬರಿಸಲಾಗಿ ದೇವತೆಗಳ ಎದೆಯಲ್ಲಿ ನಡುಕ ಶುರುವಾಯಿತು. ಇತ್ತ ಇಂದ್ರದೇವ ತನ್ನ ಐರಾವತದ ಮೇಲೆ ಕುಳಿತು ದೇವತೆಗಳ ಸೈನ್ಯವನ್ನು ಒಗ್ಗೂಡಿಸಿ ರಾವಣನ ಎದುರಿಗೆ ಬಂದ. ರಾವಣ ಮತ್ತು ಇಂದ್ರನ ನಡುವೆ ಭೀಕರ ಕಾಳಗ ಶುರುವಾಯಿತು. ಆದರೆ ಇಂದ್ರನ ಬಳಿ ದದೀಚಿ ಮಹರ್ಷಿಗಳ ಬೆನ್ನುಮೂಳೆಯಿಂದ ಸೃಷ್ಟಿಸಿದ್ದ ವಜ್ರಾಯುಧವಿತ್ತು. ಈ ವಜ್ರಾಯುಧ ಎಷ್ಟು ಬಲಿಷ್ಠವೆಂದರೆ
ಇದರ ಹೊಡೆತಕ್ಕೆ ಹನುಮಂತನೇ ಪ್ರಜ್ಞೆ ತಪ್ಪಿದ್ದ. ಅಂತಹ ವಜ್ರಾಯುಧವನ್ನ ರಾವಣನು ಎದುರಿಸಲಾಗದೆ ರಥದಿಂದ ಕೆಳಗೆ ಬಿದ್ದು ಪ್ರಜ್ಞೆ ತಪ್ಪಿ ಹೋದ. ರಾಕ್ಷಸ ಸೈನ್ಯ ಸೋಲತೊಡಗಿತು. ಆಗ ವಿಷಯ ತಿಳಿದ ಮೇಘನಾದ ಹಿಂದೆ ಮುಂದೆ ನೋಡದೆ ತನ್ನ ತಂದೆಯ ರಕ್ಷಣೆಗೆ ಧಾವಿಸಿದ. ಆತನ ರಭಸಕ್ಕೆ ಆಕಾಶದ ಮೋಡಗಳೇ ಸೀಳಿ ಹೋದವು. ಮೊದಲೇ ಕೆಂಡಾಮಂಡಲನಾಗಿದ್ದ ಮೇಘನಾದನಿಗೆ ತನ್ನ ತಂದೆಯ ಸ್ಥಿತಿಯನ್ನು ಕಂಡು ಆತನ ಕೋಪ ನೆತ್ತಿಗೇರಿತ್ತು. ಆತನನ್ನು ಕಂಡ ಇಂದ್ರ ಒಂದು ಕ್ಷಣವೂ ಯೋಚಿಸದೆ ತನ್ನ ವಜ್ರಾಯುಧವನ್ನ ಆತನ ಮೇಲೆ ಪ್ರಯೋಗಿಸಿದ. ಆ ವಜ್ರಾಯುಧ ಸೂರ್ಯನಿಗಿಂತಲೂ ಪ್ರಕಾಶಮಾನವಾಗಿ ಮೇಘನಾದನ ಎದೆಯತ್ತ ನುಗ್ಗಿ ಬಂತು. ಇತ್ತ ರಾಕ್ಷಸ ಸೇನೆ ಇದನ್ನ ಕಂಡು ಸ್ತಬ್ಧವಾಯಿತು. ದೇವತೆಗಳು ಮೇಘನಾದ ಹತನಾದನು ಎಂದುಕೊಂಡರು. ವಿಜಯೋತ್ಸಾಹ ಆಚರಿಸಲು ಮುಂದಾದರು. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ವಜ್ರಾಯುಧ ಮೇಘನಾದನನ್ನ ತಾಕುವ ಮೊದಲೇ ಅವನು ಗಾಳಿಯಲ್ಲಿ ಕರಗಿ ಹೋಗಿದ್ದ. ಆ ವಜ್ರಾಯುಧ ಶೂನ್ಯವನ್ನ ಸೀಳಿಕೊಂಡು ಹೋಗಿತ್ತು. ಇದನ್ನು ಕಂಡ ಇಂದ್ರದೇವ ಕಕ್ಕಾಬಿಕ್ಕಿಯಾಗಿ ಹೋದ. ಎಲ್ಲಿದ್ದಾನವನು ಎಂದು ದಿಕ್ಕಾಪಾಲಾಗಿ ನೋಡುತ್ತಲಾಗಿ 8 ದಿಕ್ಕುಗಳಲ್ಲೂ ಮೇಘನಾದನ ಅಟ್ಟಹಾಸ ಕೇಳಿಸಿತು. ಒಂದೇ ಕ್ಷಣದಲ್ಲಿ ಇಡೀ ಸ್ವರ್ಗಲೋಕವೇ ಕಪ್ಪು ಕಾರ್ಮೋಡಗಳಿಂದ ಆವರಿಸಿ ಹೋಯಿತು. ದೇವತೆಗಳಿಗೆ ತಮ್ಮ ಅಕ್ಕಪಕ್ಕದಲ್ಲಿ ನಿಂತವರೂ ಸಹ ಕಾಣಿಸದಾದರು. ಇತ್ತ ಮೇಘನಾದ ಮೋಡಗಳ ಮರೆಯಲ್ಲಿ ನಿಂತು ಲಕ್ಷಾಂತರ ಬಾಣಗಳನ್ನು ಸುರಿಸಿದ. ಆ ಬಾಣಗಳ ರಭಸಕ್ಕೆ ದೇವತೆಗಳ ಸೈನ್ಯವೆಲ್ಲ ತಬ್ಬಿಬ್ಬಾಗಿ ಹೋಯಿತು. ಐರಾವತ ಆನೆಯೂ ಸಹ ಕಿರುಚುತ್ತಾ ಮಂಡಿಯೂರಿತು. ಈ ಮಾಯಾಯುದ್ಧದ ಮುಂದೆ ತಾವು ಗೆಲ್ಲಲಾಗುವುದಿಲ್ಲ ಎಂದು ದೇವತೆಗಳು ಆತನಿಗೆ ಶರಣಾದರು. ಇತ್ತ ಇಂದ್ರ ಅಸಹಾಯಕನಂತೆ ಆಕಾಶದತ್ತ ನೋಡಲಾಗಿ ಮೇಘನಾದ ಸಾವಿರಾರು ಮಿಂಚುಗಳ ಮಧ್ಯೆ ನಿಂತು ಗರ್ಜಿಸತೊಡಗಿದ. ಇಂದ್ರನ ಮೇಲೆ ನಾಗಪಾಶವನ್ನು ಹೂಡತೊಡಗಿದ. ಈ ನಾಗಪಾಶ ಅಸ್ತ್ರವನ್ನ ಮೇಘನಾದ ನಾಗಲೋಕದ ಕನ್ಯೆ ವಾಸುಕಿಯ ಮಗಳಾದ ಸುಲೋಚನಾಳನ್ನ ಮದುವೆಯಾಗಿದ್ದಕ್ಕಾಗಿ ಉಡುಗೊರೆಯಾಗಿ ಪಡೆದಿದ್ದ. ಅದರ ಜೊತೆಗೆ ಸರ್ಪಗಳ ಮೇಲಿನ ನಿಯಂತ್ರಣ ಮತ್ತು ನಾಗಲೋಕದ ಅತ್ಯಂತ ರಹಸ್ಯಮಯ ಅಸ್ತ್ರಗಳ ಜ್ಞಾನವನ್ನೂ ಸಹ ಪಡೆದಿದ್ದ. ಇದೇ ಅಸ್ತ್ರದಿಂದಲೇ ಈತ ರಾಮಲಕ್ಷ್ಮಣರನ್ನು ಸಹ ಸಾವಿನಂಚಿಗೆ ತಳ್ಳಿದ್ದು. ಈ ಪಾಶವನ್ನ ಈತ ಇಂದ್ರನ ಮೇಲೆ ಹೂಡಲಾಗಿ ಇಂದ್ರ ಆ ಪಾಶಕ್ಕೆ ಸಿಲುಕಿ 100 ಸರ್ಪಗಳ ಕಡಿತಕ್ಕೆ ಒಳಗಾಗಿ ಉಸಿರಾಡಲಾಗದೆ ಕುಸಿದು ಬಿದ್ದ. ಅಂದು ದೇವಲೋಕದ ಅಧಿಪತಿ, ಐರಾವತದ ಒಡೆಯ, ವಜ್ರಾಯುಧದ ಮಾಲೀಕ ಇಂದ್ರದೇವ ಕೇವಲ 20 ವರ್ಷದ ಯುವಕನ ಕಾಲಡಿಯಲ್ಲಿ ಬಂದಿಯಾಗಿ ಹೋದ. ಇಂದ್ರನನ್ನು ಗೆದ್ದ ಈತನಿಗೆ ಇಂದ್ರಜೀತು ಎಂಬ ಬಿರುದೂ ಸಹ ಬಂತು. ಆತ ಅಂದು ಬರೀ ಇಂದ್ರನನ್ನ ಗೆಲ್ಲಲಿಲ್ಲ, ಇಡೀ ದೇವತೆಗಳ ಅಹಂಕಾರವನ್ನೇ ಸೀಳಿ ಹಾಕಿದ್ದ. ಅಂದು ರಾವಣನಿಗೆ ತನ್ನ ಮಗನ ನಿಜವಾದ ಶಕ್ತಿ ಅರ್ಥವಾಗಿತ್ತು. ಆತ ಗರ್ವದಿಂದ ಬೀಗುತ್ತಾ ವಿಜಯದನಗೆ ಬೀರತೊಡಗಿದ. ನಂತರ ಮೇಘನಾದ ಅವರನ್ನೆಲ್ಲ ಸರಪಳಿಯಲ್ಲಿ ಬಿಗಿದು ತನ್ನ ರಥದ ಹಿಂದೆ ಕಟ್ಟಿ ಲಂಕೆಯ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡತೊಡಗಿದ. ಇಡೀ ರಾಕ್ಷಸ ಕುಲವೇ ಆತನನ್ನು ಕಂಡು ನಗುತ್ತಾ ಹೀಯಾಳಿಸತೊಡಗಿದರು. ಕೊನೆಗೆ ರಾವಣನ ಸಿಂಹಾಸನದ ಮುಂದೆ ಆತನನ್ನ ಮಂಡಿಯೂರಿ ಕೂರಿಸಲಾಯಿತು. ಇತ್ತ ಸದಾ ಉತ್ಸವಗಳಿಂದ ತುಂಬಿರುತ್ತಿದ್ದ ದೇವಲೋಕಕ್ಕೆ ಕತ್ತಲೆ ಆವರಿಸಿತು. ಅಪ್ಸರೆಯರು, ಗಂಧರ್ವರು ಮತ್ತು ಕಿನ್ನರು ಭಯದಿಂದ ಅವಿತು ಕುಳಿತರು. ದೇವತೆಗಳಿಗೆ ತಮ್ಮ ಅಸ್ತಿತ್ವದ ಮೇಲೆಯೇ ನಂಬಿಕೆ ಹೋಯಿತು. ಇಂದ್ರ ಸೆರೆಯಾದೊಡನೆ ಭೂಲೋಕ ಮತ್ತು ಸ್ವರ್ಗಲೋಕದ ನಡುವಿನ ಸಮತೋಲನ ತಪ್ಪಿಹೋಯಿತು. ಋತುಮಾನಗಳು ಬದಲಾದವು. ಐರಾವತ ತನ್ನ ಒಡೆಯನಿಲ್ಲದೆ ಮಂಡಿಯೂರಿತು. ದೇವಲೋಕ ಸ್ಮಶಾನದಂತೆ ಭಾಸವಾಯಿತು. ಕಂಗೆಟ್ಟ ಅಗ್ನಿ, ವಾಯು ಮತ್ತು ವರುಣ ದೇವತೆಗಳು ಇನ್ನಿತರ ದೇವತೆಗಳೊಂದಿಗೆ ಕೂಡಿ ಬ್ರಹ್ಮದೇವನ ಬಳಿಗೆ ಓಡಿದರು. ಅವರು ಎಷ್ಟರ ಮಟ್ಟಿಗೆ ಹೆದರಿದ್ದರು ಎಂದರೆ, ರಾವಣ ಈಗಲೇ ಬಂದು ನಮ್ಮನ್ನು ಸೆರೆ ಹಿಡಿಯಬಹುದು, ದಯವಿಟ್ಟು ಏನಾದರೂ ಮಾಡಿ ಎಂದು ಪ್ರಾರ್ಥಿಸತೊಡಗಿದರು. ಬ್ರಹ್ಮಾಂಡದ ಆಡಳಿತ ವ್ಯವಸ್ಥೆಯೇ ಕುಸಿದು ಬೀಳುವ ಹಂತಕ್ಕೆ ತಲುಪಿತು. ಇಂದ್ರನ ಪತ್ನಿ ಶಚೀದೇವಿ ತನ್ನ ಗಂಡನ ಪರಿಸ್ಥಿತಿಯನ್ನು ನೆನಪಿಸಿಕೊಳ್ಳುತ್ತಾ ಕಣ್ಣೀರಿಡತೊಡಗಿದಳು. ದೇವಲೋಕದ ಇತಿಹಾಸದಲ್ಲೇ ಒಬ್ಬ ರಾಕ್ಷಸ ಸ್ವರ್ಗಾಧಿಪತಿಯನ್ನ ಅಪಹರಿಸಿದ್ದು ಇದೇ ಮೊದಲು. ಇದು ಇಡೀ ದೇವಲೋಕಕ್ಕೆ ಆದ ಅತಿ ದೊಡ್ಡ ಮುಖಭಂಗದಂತಿತ್ತು. ಹಾಗಾಗಿ ಸ್ವತಃ ಸೃಷ್ಟಿಕರ್ತನೇ ಒಬ್ಬ ರಾಕ್ಷಸನ ಬಳಿಗೆ ಹೋಗಬೇಕಾದ ಪರಿಸ್ಥಿತಿ ಒದಗಿ ಬಂದಿತ್ತು. ಈತ ಲಂಕೆಗೆ ಬಂದೊಡನೆ ರಾವಣ ಮತ್ತು ಮೇಘನಾದ ಇಬ್ಬರೂ ಎದುರಿಗೆ ಬಂದು ವಂದಿಸಿದರು. ಏಕೆಂದ್ರೆ ಅವರೂ ಸಹ ಬ್ರಹ್ಮನ ವಂಶದವರೇ. ಮೇಘನಾದನ ಕಣ್ಣಿನಲ್ಲಿ ಇಂದ್ರನನ್ನು ಗೆದ್ದ ಗರ್ವವನ್ನು ಕಂಡ ಬ್ರಹ್ಮದೇವನು, ಪುತ್ರ, ನಿನ್ನ ಪರಾಕ್ರಮಕ್ಕೆ ಸಾಟಿಯಿಲ್ಲ. ನಿನ್ನನ್ನು ಕಂಡರೆ ನನಗೆ ಗರ್ವವಾಗುತ್ತಿದೆ. ಆದರೆ ದೇವತೆಗಳ ರಾಜನನ್ನು ಬಂಧಿಸುವುದು ಬ್ರಹ್ಮಾಂಡದ ನಿಯಮಕ್ಕೆ ವಿರುದ್ಧ.
ಹಾಗಾಗಿ ಆತನನ್ನ ಬಿಡುಗಡೆ ಮಾಡು. ಬದಲಾಗಿ ನಿನಗೆ ನಾನು ಬ್ರಹ್ಮಾಸ್ತ್ರವನ್ನೇ ನೀಡುತ್ತೇನೆ ಎಂದು ಆತನಿಗೆ ತನ್ನ ಬ್ರಹ್ಮಾಸ್ತ್ರವನ್ನೇ ಧಾರೆ ಎರೆದ. ಅಲ್ಲಿಗೆ ಬ್ರಹ್ಮಾಂಡದಲ್ಲೇ ಅತ್ಯಂತ ಶಕ್ತಿಶಾಲಿಯಾದ ಬ್ರಹ್ಮಾಸ್ತ್ರ, ಪಾಶುಪತಾಸ್ತ್ರ ಮತ್ತು ನಾರಾಯಣಾಸ್ತ್ರವನ್ನ ಹೊಂದಿದ್ದ ಏಕೈಕ ವೀರನಾಗಿ ಮೇಘನಾದ ಹೊರಹೊಮ್ಮಿದ್ದ. ಆದರೆ ಈತನಿಗೆ ಅಷ್ಟು ಸಾಕಾಗಿರಲಿಲ್ಲ. ಹಾಗಾಗಿ ಇಂದ್ರನನ್ನು ಬಿಡಬೇಕಾದರೆ ನನಗೆ ಸಂಪೂರ್ಣ ಅಮರತ್ವವನ್ನು ದಯಪಾಲಿಸಿ ಎಂದು ಹಠ ಹಿಡಿದನು. ಆಗ ಬ್ರಹ್ಮದೇವನು ಸೃಷ್ಟಿಯ ನಿಯಮದಂತೆ ಹುಟ್ಟಿದ ಪ್ರತಿಯೊಬ್ಬರಿಗೂ ಸಹ ಸಾವು ನಿಶ್ಚಿತ, ಸಂಪೂರ್ಣ ಅಮರತ್ವವನ್ನು ದಯಪಾಲಿಸಲು ಸಾಧ್ಯವಿಲ್ಲ ಎಂದು ನಿರಾಕರಿಸಿದ. ಆಗ ಮೇಘನಾದ ತನ್ನ ಚಾಣಾಕ್ಷತನವನ್ನು ಉಪಯೋಗಿಸಿ ಆ ವರಕ್ಕೆ ಪರ್ಯಾಯವಾಗಿ ನಾನು ಪ್ರತಿ ಬಾರಿ ಯುದ್ಧಕ್ಕೆ ಹೋಗುವ ಮುನ್ನ ಲಂಕೆಯ ಒಂದು ರಹಸ್ಯವಾದ ಕಾಡಿನಲ್ಲಿ ನಿಕುಂಬಲಾ ದೇವಿಯ ಯಾಗವನ್ನು ಮಾಡುವೆ. ಆಗ ಆ ಅಗ್ನಿಕುಂಡದಿಂದ ದಿವ್ಯರಥ ಮತ್ತು ಕುದುರೆಗಳು ಪ್ರತ್ಯಕ್ಷವಾಗಬೇಕು. ನಾನು ಆ ರಥದ ಮೇಲೆ ಕುಳಿತು ಯುದ್ಧ ಮಾಡಲು ಹೊರಟರೆ ಇಡೀ ಬ್ರಹ್ಮಾಂಡದ ಯಾವುದೇ ಶಕ್ತಿ, ಯಾವುದೇ ಅಸ್ತ್ರ ಅಥವಾ ಯಾವುದೇ ದೇವತೆಯಾಗಲಿ ನನ್ನನ್ನು ಕೊಲ್ಲಲು ಸಾಧ್ಯವಾಗಬಾರದು. ನಾನು ಅಂದು ಅಜೇಯನಾಗಿರಬೇಕು ಎಂದು ಕೇಳುತ್ತಾನೆ. ಆಗ ಬ್ರಹ್ಮದೇವ ನಗುತ್ತಲೇ ತಥಾಸ್ತು ಅಂದೇ ಬಿಡ್ತಾನೆ. ಇದರರ್ಥ ಆ ರಥದ ಮೇಲಿದ್ದಾಗ ಇಂದ್ರಜಿತು ಸಾಕ್ಷಾತ್ ಕಾಲಭೈರವನಿಗೂ ಸಹ ಅಜೇಯ ಎಂದು. ನಂತರ ಬ್ರಹ್ಮದೇವನು ನೀನು ಆ ನಿಕುಂಬಲ ಯಾಗವನ್ನು ಪೂರ್ಣಗೊಳಿಸಿ ರಥದ ಮೇಲೆ ಕುಳಿತರೆ ಮಾತ್ರ ಆ ದಿನ ಅಜೇಯನಾಗುವೆ. ಒಂದು ವೇಳೆ ಯಾರಾದರೂ ಆ ಯಾಗವನ್ನು ಮಧ್ಯದಲ್ಲೇ ತಡೆದರೆ ಆತನಿಂದಲೇ ನಿನ್ನ ಸಾವು ಎಂದು ತಿಳಿಸಿದ್ದ. ಅಲ್ಲಿಗೆ ಬ್ರಹ್ಮನ ಮೊಮ್ಮಗ, ರಾವಣನ ಮಗ, ವಾಸುಕಿಯ ಅಳಿಯ, ಮಾಯಾಸುರನ ಮೊಮ್ಮಗ, ಶುಕ್ರಾಚಾರ್ಯರ ಶಿಷ್ಯ, ಮಾಯಾವಿದ್ಯೆಯಲ್ಲಿ ನಿಪುಣ, ನಾಗಪಾಶ ಅಸ್ತ್ರ ಹೊಂದಿದ್ದವ, ಬ್ರಹ್ಮಾಂಡದ 3 ದಿವ್ಯಾಸ್ತ್ರಗಳನ್ನು ಹೊಂದಿದ್ದ ಏಕೈಕನಿಗೆ ಈಗ ಅಜೇಯನಾಗುವ ವರವೂ ಸಹ ಸಿಕ್ಕಂಗಾಯ್ತು. ಈತ ಇಡೀ ಬ್ರಹ್ಮಾಂಡವನ್ನೇ ಗೆದ್ದಷ್ಟು ಸಂತೋಷಗೊಂಡು ಬೀಗತೊಡಗಿದ. ಆದರೆ ಸೃಷ್ಟಿಯ ಮಾಯೆ ಬೇರೆಯೇ ಆಗಿತ್ತು. ಸ್ನೇಹಿತರೆ, ಈ ಸಂಚಿಕೆಯಲ್ಲಿ ಮೇಘನಾದನ ವಂಶವೃಕ್ಷ, ಆತನ ಬಾಲ್ಯ, ಆತನ ಬಳಿ ಇದ್ದ ಶಸ್ತ್ರಗಳು, ಆತನಿಗಿದ್ದ ವರಗಳು, ಇಂತಹ ಹಲವಾರು ಮಾಹಿತಿಗಳನ್ನ ತಿಳಿಸಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಈತ ರಾಮಲಕ್ಷ್ಮಣರನ್ನು ಹೇಗೆ ಸೋಲಿಸಿದ್ದ, ಆಂಜನೇಯನನ್ನ ಹೇಗೆ ಸೆರೆ ಹಿಡಿದ, ಆತನ ಸಾವಿಗೆ ಕಾರಣನಾದ ಆ ದ್ರೋಹಿ ಯಾರು ಎಂಬ ಹಲವಾರು ವಿಷಯಗಳನ್ನ ತಿಳಿಸ್ತೀನಿ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ. ನೀವು ಯಾವ ಊರಿಂದ ಈ ವಿಡಿಯೋನ ನೋಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ ಬಾಕ್ಸಲ್ಲಿ ಯಾವ ಊರು ಅತಿ ಹೆಚ್ಚು ವೋಟ್ ತಗೊಳುತ್ತೆ ಅಂತ ನೋಡೋಣ. ಕೊನೆಯದಾಗಿ ಸಾಧ್ಯವಾದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.